ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಲೀಕರ ಸಂಘದ ವತಿಯಿಂದ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಒತ್ತಾಯಿಸಿ ನಗರದ ಚನ್ನಮರುತ್ತದಲ್ಲಿ ಇದೊಂದು ಬೃಹತ್ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಏನು ಬೇಡಿಕೆ ಬಂದು ನೇರಕ್ಕೆ ಅವರನ್ನ ಕೇಳೋಣ. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘ ಏನಿವತ್ತು ಸುಮಾರು 23 ವರ್ಷಗಳಿಂದ ನಿರಂತರವಾಗಿ ರೈತರ ಭೂಮಿ ಎಲ್ಲಿ ಆದಂತ ರೈತರಿಗೆ ಗೊತ್ತಿಲ್ಲ. ಮತ್ತ ಇವತ್ತು ಸರ್ಕಾರಿ ಜಾಗಗಳು ಅಳತೆ ಮಾಡ್ತಕ್ಕಂಥದ್ದಾಗ್ಲಿ, ಮನೆಗಳನ್ನು ಅಳತೆ ಮಾಡ್ತಕ್ಕಂಥದ್ದಾಗ್ಲಿ, ಇವತ್ತೇನು ಅಕ್ರಮವಾಗಿ ಗಳಿಸಿದಂತವ್ರು ಅವ್ರ ಜಾಗ ಎಲ್ಲಿ ಅದಾವ ಅಂತೇಳಿ ನೀವೇ ತೋರಿಸ್ಬಿಡ್ತಕ್ಕಂಥವ್ರು. ಆದ್ರೆ ಅವ್ರ ಜಾಗದ ನೀವು ಅಳತೆ ಮಾಡಿ ಕೊಡ್ತೀರಿ, ಗುಡಿ ಜಾಗ ಅಳತೆ ಮಾಡಿ ಕೊಡ್ತೀರಿ, ದರ್ಗಾದ ಜಾಗ ಅಳತೆ ಮಾಡಿ ಕೊಡ್ತೀರಿ. ಆದ್ರ ನಿಮ್ಮ ಕಷ್ಟವನ್ನ ಸರ್ಕಾರಕ್ಕೆ ಬೇಕಾಗಿಲ್ಲ. ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೂನಪ್ಪ ಪೂಜಾರಿ ಅವರು ಮತ್ತು ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಇವತ್ತೇನು ನೀವು ರೈತ ಸಂಘದಾಗ ಬಂದು ಇವತ್ತು ಬಿದ್ದಿರಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ನೀವು ಒಂದೇ ಇರ್ತಕ್ಕಂಥ ಮಾತು ಇವತ್ತು ಹೇಳ್ತೀವಿ. ಅದ್ರ ಜೊತೆ ನೀವು ಬಂದು ಸೇರ್ತಾರೆ. ಆ ವಿದ್ಯಾರ್ಥಿಗಳ ನ್ಯಾಯ ಸಿಗೋದ್ರೊಂದಿಗೆ ನಿಮ್ಮದು ಕೂಡ ಸರ್ಕಾರ ಮಟ್ಟದ ಗಂಭೀರ ಚಿಂತನೆ ಆಗುವಂಗ ನಾವು ಪ್ರಯತ್ನ ಮಾಡ್ತೀವಿ. ಇದರ ಜೊತೆ ಇನ್ನೊಂದು ಮಾತು ಕೊಡ್ತೀರಿ. ಚುನಾವಣೆ ಬಂದಾಗ ಯಾವುದೇ ರಾಜಕೀಯ ವ್ಯಕ್ತಿ ಹತ್ರ 10 ರೂಪಾಯಿ ಮುಟ್ಲಾರ್ದ ಅವತ್ತು ಈ ಸಾರಿ ಅಧಿವೇಶನ ಬರೋದ್ರೊಳಗೆ 220 ನೀವೆಲ್ಲ ದಾವಣಗೆರೆ, ಕೋಲಾರ, ತುಮಕೂರು, ಧಾರವಾಡ, ವಿಜಯನಗರ, ವಿಜಯಪುರ, ಗದಗ, ಧಾರವಾಡ ಎಲ್ಲಾ ಕಡೆಯಿಂದ ಬಂದಿರಿ. ನಿಮ್ಮತ್ತೆ ಎಂತ ಸಾಮರ್ಥ್ಯ ಅದ್ರ ಬಿಸಿಲಿನೊಳಗ ಇಂಥ ಬಿಸಿಲೊಳಗೆ ಕೂತ್ ಸರ್ವೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂತ ಪುಣ್ಯಮಯ ಸೇವಾ ಕಾರ್ಯ ನಿಮ್ಮದ. ಆದ್ರೆ ಒಂದ್ ಹೇಳ್ತೀನಿ, 224 ಮಂದಿ ಇವ್ರೇನು IPL ಅದಿದ್ ಬಡದಾಡಕತ್ತೇವಲ್ಲ, ಇವೆಲ್ಲ ಭಿಕಾರಿಗಳಾಗ್ಯಾವ. ಭಿಕಾರಿಗಳ ನಾವು ರೈತ ಸಂಘ ಬಹಳ ಜನ ಪಟ್ಟಿ ಮಾಡಿಕೊಟ್ಟು ಪೂರ್ಣ ಹೊಟ್ಟು ತುಂಬುತ್ತರುದು. ಅದಕ್ಕೆ ನೀವೇನ್ ಮಾಡ್ರಿ, ಡಿಸೆಂಬರ್ ಅಧಿವೇಶನ ಒಳಗಾಗಿ ನಿಮ್ ಹೋರಾಟ ಬೆಂಗಳೂರು ಮಾಡ್ರಿ, ಎಲ್ಲೇ ಮಾಡ್ರಿ, ನಮ್ ಸರ್ಕಾರ ಇರ್ತದ. ಒಂದು ವೇಳೆ ಡಿಸೆಂಬರ್ ಒಳಗ ಆಗದೆ ಇದ್ರ 224 MLA ಮನೆಗಳ ಮುಂದ ನೀವು ಜಿಲ್ಲಾದವ್ರು ತಾಲೂಕ್ ನಿಮ್ ಡಿವೈಡ್ ಇದಲ್ಲ ಸಂಘಟನೆ, ಒಂದ್ ತಾಲೂಕಿನ 100 ಜನ ಅದಿರಿಲ್ರಿ, ಎಲ್ಲಾ MLAಗಳ ಮನೆ ಮುಂದೆ ಥರ್ಮಾಕೋಲ್ದಾಗ ಒಂದು ಮೂರ್ತಿ ಮಾಡ್ಕೊರಿ, MLA ಸತ್ತಪ್ಪ ಅಂತ ಪುಣ್ಯತಿಥಿ ಮಾಡಿಬಿಡ್ರಿ. ಅಲ್ರಿ ಇವ್ರೆಲ್ಲ ಅನ್ನ ಹಾಕಿದವ್ರು, ನಾವೆಲ್ಲ ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತ ಇವತ್ತ ಇವ್ರಿಗೆ ಡೀಸೆಲ್ ಕೊಟ್ಟವ್ರು ನಾವು, ಇವ್ರ ಹೆಂಡತಿ ಮಕ್ಕಳಿಗೆ ಊಟ ಕೊಟ್ಟವ್ರು ನಾವು, ಇವ್ರ ಮೈ ಮ್ಯಾಗ ಅಂಗಿ ಕೊಟ್ಟಿರ್ತಕ್ಕಂಥ ಡೀಸೆಲ್ ಹಾಕಿರ್ತಕ್ಕಂಥ ಇವ್ರ ಮೊಬೈಲ್ ಫೋನ್ ಇವ್ ಬಳಸೋ ಸಾಬಣ ಸಹಿತ ರೊಕ್ಕ ಕೊಟ್ಟ ಮಾಲಕ್ಕ ನಾ ಅದೀನಿ. ನಮ್ಮ ಕೂಲಿ ಒಳಗೆ ಬದುಕು ಕೂಲಿ ಆಡಿವೆಲ್ಲ ಏನ್ ಮಾಡಿದ್ವಿ ನಾವೊಂದಿಷ್ಟು ತಪ್ಪಿವಿ. ಏನು ತಪ್ಪಿವಿ ಅಂದ್ರೆ ಆ ಟೈಮ್ನಾಗ 1500 2000 ನಮ್ಮ ಜಾತವ, ನಮ್ಮ ಶಿವ, ನಮ್ಮ ಮನಿ ಬಾಜುಕ್ ನಾವು ಹೆಬ್ಬಟ್ಟು ಹೊತ್ತು ಕುಣಿಸಿವಿ. ಅವರೆಲ್ಲ ಅಲ್ಲಿ ಕೂತಾರ, ನಾವ್ ಇಲ್ಲಿ ಕೂತಾರ. ನೀವು ಸಂಕಲ್ಪ ಮಾಡ್ರಿ ಅಂದ್ರೆ 31 ಜಿಲ್ಲೆ ಒಳಗ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಚೂನಪ್ಪ ಪೂಜಾರಿ ನೇತೃತ್ವದ ಪರವಾನಗಿ ಭೂಮಾಪಕರು ನೀವು 3 ಜನ ಒಗ್ಗಟ್ಟಾದ್ರಿ ಅಂದ್ರ ಯಾರು ನಿಮ್ ಬದ್ದಲ್ ಕಾಯಮಾತಿ ನೇಮಕಾತಿ ಬಗ್ಗೆ ಮಾತನಾಡಂಗಿಲ್ಲಲ್ಲ, ಇವರೆಲ್ಲರೂ ಬಾಜಿ ಮೂಡಕ್ ತಾಕತ್ತು ನಿಮ್ಗೆ. ನಮಗ ಕಾಂಗ್ರೆಸ್ ಸಂಬಂಧ ಇಲ್ಲ, ಬಿಜೆಪಿನೂ ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ. ಈಗ ಸಣ್ಣ ಉದಾಹರಣೆ ಹೇಳ್ತೀನಿಪ್ಪ ನಿಮಗ, ಯಾರೋ ಮಾತನಾಡ್ತಾ ಇದ್ರಿ ಕೇಳಿಸ್ಕೊಂಡಿಲ್ಲ. ಅರ್ಜಿ ಕ್ಯಾನ್ಸಲ್ ಆಯ್ತು ಅಂದ್ರೆ 360 ರೂಪಾಯಿ ನಿಮಗ್ ಬರ್ಬೇಕು. ಅಕಸ್ಮಾತ್ ADLR ಕ್ಯಾನ್ಸಲ್ ಮಾಡಿದ್ರೆ 1 ರೂಪಾಯಿ ಬರಂಗಿಲ್ಲ. ನನಗೂ ಮನೆ ಒಂದು 10 ನಿಮಿಷ ಹೇಳ್ಯಾರ, ಅದಕ್ಕೆ ಜ್ಞಾನ ಬಂದ ರೈತರ ಬಗ್ಗಲ್ಲಿ ಕೇಳ್ರಿ. 3 ದಿನ ಹೇಳ್ತು ನಾನು ಅಧ್ಯಕ್ಷ, ಆದ್ರೆ ನೀವು ಮನೆ ಒಂದು 10 ನಿಮಿಷ ಹೇಳಿರಲ್ಲ, ತಲೆ ಸ್ವಲ್ಪ ಜಾಗೃತ ಆಗ್ಯಾವ. ಆದ್ರೆ ಒಂದ್ ಬಳಕೆ ಮಾಡ್ಕೊಂತ 3 ತಿಂಗಳ ಮನಿ ಸರ್ವೆ ಮಾಡ್ತೀರಿ. ಸರ್ವೆ ಮಾಡಿದ್ರೆ 3 ತಿಂಗಳ ಕನಿಷ್ಠ ಎಷ್ಟು ಬರ್ತದ? 3 ಬೇಕಾದ್ರೆ 5,000. 5,000 ರೂಪಾಯಿದಾಗ ಒಂದು 8 ದಿನ MLA ಬದುಕಿ ತೋರಿಸಲು ನಮಗೆ ಪಗಾರ ಬೇಡ.
ದವಾಖಾನಿ ಖರ್ಚು, ಇವ್ರ ವಿಮಾನ ಖರ್ಚು, ರೈಲ್ವೆ ಖರ್ಚು, ಇವ್ರ ಕಾರ್ ಏನ್ ಎಲ್ಲ ಕೊಡಾಕತ್ತೀವಿ. ನಮ್ಮ ರೊಕ್ಕದಾಗ ಬದುಕತಕ್ಕಂತ ನಮ್ಮ ಮನಿ ಚಾಕರಿ ಆಳ ಯಾವ ಅಂದ್ರೆ MLA ಸ್ವಾಮಿ ಅಂತ ರೈತ ಸಂಘ ಊಟ ಹಾಕಿದವ್ರು ಒಂದು ಮಾತಾಡೋರು 1987. 13.5 TMC ನೀರಾವರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದ್ರ ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಬೆಂಗಳೂರೊಳಗೆ ನಿಂತವ್ರು ನಂಜುಂಡಸ್ವಾಮಿ ಒಂದು ಕರೆ ಕೊಟ್ರು. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಈ ರಾಜ್ಯದ ಮುಖ್ಯಮಂತ್ರಿ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂದ್ರೆ MLA ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರೂ ಬಿದ್ವಾರ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೀನ ದಲಿತರ ಪರ, ಅಹಿಂದ ಪರ, ಕಾರ್ಮಿಕರ ಪರ, ಬಡವರ ಪರ, ದಕ್ಷ ಅಂತ ಹೇಳ್ತಿರ್ತಾರೆ. ಹೋದ ವರ್ಷ ಏನಿದ್ರಿ ಸರ್ವೆ ಜನ ತುಂಬಿದ ವೇದಿಕೆ ಮ್ಯಾಗ ಷಡಕ್ಷರಿ ಅಂದಾರಲ್ರಿ ಬಾಯ್ಲೆ, ಷಡಕ್ಷರಿ ವಿಶೇಷ ನೇಮಕಾತಿ ಮೂಲಕ ಇವ್ರನ್ನ ಕಾಯ ಮಾಡ್ಕೋಬಹುದಲ್ಪ ಅಂದಾರಿಲ್ರಿ. 1 ವರ್ಷ ಆತ ಮುಖ್ಯಮಂತ್ರಿಗಳು ಮರ್ತಾರ. ನೆನಪು ಮಾಡಿ ಕೊಡ್ಬೇಕಾಗ್ಯದ. ಈಗ ನೆನಪು ಮಾಡ್ರಿ ಏನಾಕೈತಿ, ಗ್ಯಾರಂಟಿ ತೆಗದ್ರಂದ್ರೆ 2 ಸೀಟ್ ಅವ್ರು ಬರುದಿಲ್ಲ, ಬಿದ್ದು ಹೋಗ್ತಾವ. ಅದಕ್ಕೆ ನಾ ಏನ್ ವಿನಂತಿ ಮಾಡ್ಕೊಳ್ತೀನಿ ಅವ್ರಿಗೆ, ಉಪಚುನಾವಣೆ ಮುಗಿಯಾನ ಗಂಭೀರವಾಗಿ ಚಿಂತನೆ ಮಾಡ್ರಿ. ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಮಾಡೋದು ತಾಕ್ಸತ್ ನಮ್ಮದೈತಿ ಮಾಡಿಸ್ಬೇಕ. ಕೆಲವು ಜನ ಸಚಿವರದಾರ ನೋಡ್ಬೇಕು, ಏನ್ ಹೋಟೆಲ್ದಾಗ ನಾಷ್ಟ ಮಾಡ್ತಾರೋ. ಈ ಇದ್ರ ಬಾಗಲಕೋಟೆ ನಡೆದ್ ನೋಡ್ರಿ ಅಲ್ಲ ಅಂದ್ರ ಅವ್ರ ಜಿಲ್ಲಾದಾಗ ಒಟ್ಟ ದೋಷ ಅದು ಸಿಗಂಗಿಲ್ಲ, ಬಾಗಲಕೋಟೆಗ ಸಿಗ್ತಾವ. ಅರ್ಥ ಆಗತ್ತಿಲ್ರಿ ಹೇಳುದು. ಅಷ್ಟ ಸೂಕ್ಷ್ಮ ತಿಳ್ಕೊಳ್ತು. ನಮಗ್ ಯಾಕೆ ಹಿಂಗ್ ಬೇಕತ್ತಿವಾರ ಗುರ್ಲಾಪುರದಾಗ ಮಾಡ್ಯಾರ ನಾಟಕ. ಅವ್ರು ಮುರಿಬೇಕಂದ್ರೆ ಕೀಳ್ಬೇಕಂದ್ರೆ ಇವಸ್ಬೇಕಂದ್ರೆ ಅಲ್ಲಿ ಜೋಡಿ ಹುಲಿ ಕೂತದಲ್ಲ, ಯಾವ ಮಕ್ಕಳಿಗೆ ಅಂದಿಲ್ಲ, ಅವ್ರನ್ನ ಮುರ್ಕೊಂಡು ಹೋಗ್ಯಾರ ನೋಡ್ರಿ. 224 MLA ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರ ಚಿಂತನೆ ಮಾಡ್ರಿ. ಏನ್ ಮಾಡ್ರಿ ಅಂತಂದ್ರ 5 ಗ್ಯಾರಂಟಿ ತೆಗಿರಿ. ರಾಜ್ಯ ಹದಗೆಟ್ಟು ಹೊಂಟೈತಿ. ಉಪಚುನಾವಣೆ 2 ನಿಮ್ಮ 6 ಸೇರಿ ಬಿಡ್ಲಿ ಬಿದ್ದರು ಇಲ್ಲಿ ಯಾವ ಪಕ್ಷದವ್ರು ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟೇ ನೀವು. ನಾ ಏನ್ ವಿನಂತಿ ಮಾಡ್ಕೊತೇನೆ, 5 ಗ್ಯಾರಂಟಿ ತೆಗಿರಿ. 35ರಿಂದ 50,000 ಪೇಮೆಂಟ್ ಮಾಡ್ರಿ. 6ರಿಂದ 7,000 ಜನ ಸರಿ ಸುಮಾರು ಅದಾರ, ಇವ್ರನ್ನ ಕಾಯಂ ಮಾಡ್ರಿ. ನಿಮ್ ಮನ್ಯಾಗ ಕಾಯಂ ಫೋಟೋ ಇರ್ತದ, ನೀವು ಮಾಜಿ ಆದ್ರೂ ಸಹಿತ. ಇದರ ಜೊತೆಗೆ ಇನ್ನೊಂದು ಮಾಡ್ರಿ. ಈ ರಾಜ್ಯ ಹದಗೆಟ್ಟು ಯಾಕೆ ಹೊಂಟದ ಹೇಳಿ, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಲೋಕಸಭಾ ಆಯೋಗ. ಒಬ್ಬ ಮೆಂಬರ್ ಒಳಗೆ ಹೋಗ್ಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ತಾರೆ ನಿಮಗ್ ಗೊತ್ತದ, ನನಗೆ ಗೊತ್ತಿಲ್ಲ. ಮತ್ತ ಅದನ್ನ ಕಟ್ ಮಾಡ್ತಾರೆ ಬಿಡಿ, ಅದು ನಿಮಗ್ ಗೊತ್ತಿಲ್ಲ. ತಗೊಂಡಾರಲ್ಲ, ಈಗ ಎಷ್ಟು ಮಂದಿ ಮಾಜಿ ಸದಸ್ಯರಾಗ್ಯ ಹೋಗ್ಯಾರಲ್ಲ, ಅವ್ರೆಲ್ಲಾರ್ದು ನಾಳೆ CBI ಎನ್ಕ್ವೈರಿ ಹಾಕ್ರಿ, ಲೋಕಸಭಾ ಆಯೋಗ ರದ್ದು ಮಾಡ್ರಿ. ಅವ್ರ ಕಡೆ 106 ಕೋಟಿ ರೂಪಾಯಿ ಕಸ್ಬೋರಿ, ಮುಖ್ಯಮಂತ್ರಿ ನಿಧಿಗೆ ತಗೋರಿ, ಕಂದಾಯ ಮಂತ್ರಿ ನಿಧಿಗೆ ಕೊಡ್ರಿ. ಎಷ್ಟು ಮಂದಿ ಅದೆಲ್ಲ ಕಾಯಂ ಮಾಡ್ಕೊಂಡಿವ್ರು ಪೇಮೆಂಟ್ ಮಾಡ್ರಿ. 50 ವರ್ಷ ಪೇಮೆಂಟ್ ಅದ್ರ ಹೋಗ್ತೇನೆ. ಮಾತನಾಡಿದ ಯಾವ ರೈತ ಸಂಘ ರಾಜ್ಯಾಧ್ಯಕ್ಷ ಚೋಣಪ್ಪ ಪೂಜಾರಿ 50 ರೂಪಾಯಿ ತಗೊಂಡ್ ತೋರಿಸ್ಲಿ ತಾಕತ್ತಿದ್ರ ಅಂದ್ರು. ತಾಕತ್ 50 ರೂಪಾಯಿ ಲೋತಮ್ಮ, ನಿಂದ 5 ವರ್ಷ ಮಾಜಿ ಸಾವಿತಕ್ಕ ಚೋಣಪ್ಪ ರೈತ ಹೃದಯದಾಗ ಮುಖ್ಯಮಂತ್ರಿ ಇರ್ತಾನ. ನಾವು ಕೈ ಹಾಕಿದ್ರ ನೋಡ್ರಿ ಎಂತ ಹೋರಾಟ ಅಂದ್ರ ನ್ಯಾಯ ಸಿಗ್ತದಿಲ್ಲೋ ಗೊತ್ತಿಲ್ಲ. ಗಟ್ಟಿಯಾಗಿ ನಿಲ್ಲೋ ತಾಕತ್ ಭಗವಂತ ಕೊಟ್ಟಾನ. ಕೋವಿಡ್ ಒಳಗ ನಮಗೆ ಏನೂ ಆಗ್ಲಾರ್ದ ನಾ ಜೀವಂತ ಅದೀವಿ ಅಂದ್ರ ನಮ್ಮಿಂದ ಏನೋ ಒಂದು ಸೇವಾ ಆಗೋದೈತಿ. ಆ ಸೇವಾ ಎದಕ್ ಆಗ್ಬೇಕಾದ್ರೆ ಸಾಧು ಸಂತರು ಸೈನಿಕರು ನಿಮ್ಮಂತವ್ರು ಸೇವಾ ಮಾಡೋ ಸಲುವಾಗಿ ಭಗವಂತ ಆಯುಷ್ಯ ಕೊಟ್ಟಾನ. ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನಾವೇನು ಸಾರ್ವಜನಿಕರಿಗೆ ತೊಂದರೆ ಮಾಡ್ಬೇಕಂತ ಕುಂತಿಲ್ಲ. ಕಾಯಂ ಮಾತಿ ಆಗಬೇಕಲ್ಲ. ನೀವು ರಾಜ್ಯದ ತಿರುಮಲೇಶ್ವರ ಗೌಡ್ರ ನಿಮ್ಮ ಎಲ್ಲಾ ಪರವಾನಗಿ ಭೂಮಾಪಕರು ಏನದಾರಲ್ಲ, ವಿದ್ಯಾರ್ಥಿ ಹೋರಾಟದ ದಿನಾಂಕ ಘೋಷಣೆ ಆಗ್ತದೆ. 1 ಲಕ್ಷ ವಿದ್ಯಾರ್ಥಿಗಳು ಚುನಾವ್ ಪೂಜಾರಿ ಅವ್ರ ನೇತೃತ್ವ ಕೊಡ್ತಾರ. ಅವತ್ತು ನಿಮ್ ಎಲ್ಲ ಏನೈತೆ ನಿಮ್ ಸೈನಿಕರ ಬಟಾಲಿಯನ್ ಕರ್ಕೊಂಡು ಬರ್ರಿ. ನಮ್ಮ ಬೇಡಿಕೆ 2,86,000 ಹುದ್ದೆಗಳು ಶೀಘ್ರದೊಳಗೆ ನೇಮಕ ಆಗಬೇಕು. KPSC ರದ್ದು ಆಗಬೇಕು. ಹಿಂದಿನ ಏನ್ ಮೆಂಬರ್ ಅದರಲ್ಲ ಅವ್ರ ಮೇಲೆ CBI ಎನ್ಕ್ವೈರಿ ಆಗಿ ಅದೆಲ್ಲ ಹಣ ಬರ್ಬೇಕು. 3ನೇ ಬೇಡಿಕೆ ಒಂದದ, ಪರವಾನಗಿ ಭೂಮಾಪಕರನ್ನ ಡಿಸೆಂಬರ್ ಒಳಗೆ ನೇಮಕ ಮಾಡಿ. ನೀವು ಹೆಂಗಿರ್ರಿ ಅಂತಂದ್ರ ಇಲ್ಲಿ ಜನ್ಮ ಸರ್ಕಲ್ ಚಲೋದಲ್ಲ, ಇನ್ನು ನಿಮ್ಮಲ್ಲಿ ಹೊಡ್ಯಾಕತ್ತಾರ. ಈ ನೀ ನಮ್ಮ ಕ್ಷೇತ್ರದವ, ನಮ್ಮ ಜಿಲ್ಲಾದವ, ನೀ ನಮ್ಮ ಜಾತಿಯವ, ಹಿಂಗೆಲ್ಲ ಚಲೋ ಆಗ್ತಮ್ಮ. ಇನ್ನು ಹಂಗಾಗಬಾರ್ದು, ಒಟ್ಟ ಆಗಬಾರ್ದು. ನೀವು ಒಕ್ಕಟ್ಟು ತಿರುಮಲೇಶ್ ಗೌಡ್ರ ಏನು ನಿಮ್ಮ ಕಾಯಂ ಆಗುತ್ತಕ್ಕ ಅವ್ರ ಬೆನ್ನೀರು ಇರ್ರಿ. ನಿಮ್ಮೆಲ್ಲರ ಜೊತೆಗೆ ನಾವ್ ಇರ್ತೀವಿ. ಈಗ ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ. ನಾವೇ ಇವತ್ತು ಭೂಮಾಪಕರಿಗೆ ಇವತ್ತೇನದ ಸಹಾಯ ಮಾಡಿ
ಅವ್ರ ಬೇಡಿಕೆ ಏನದ ಅವ್ರೇನು ನಿಮ್ಮಂಗ 10,000 ರೂಪಾಯಿ ಒಂದ್ ತಿಂಗಳಿಗೆ ಮೊಬೈಲ್ ಚಾರ್ಜ್ ಮಾಡಂಗಿಲ್ಲ ಅವ್ರು, ನೀವೇನ್ ಮಾಡಂಗಿಲ್ಲ. ಅವ್ರು ಕೇಳೋದು ಏನದ, ಒಂದು ನ್ಯಾಯಯುತವಾಗಿ ಅವ್ರು ಏನು ದುಡ್ದಾರ 1998ರಿಂದ ನಿಮ್ ಕೆಲಸ ನಡೆದದ. ಅರ್ಧ ವಯಸ್ಸಿಗೆ ಆಲ್ರೆಡಿ ಕೆಲವ್ರದ್ದು ಮುಗಿದು ಹೋಗ್ಯದ. 400 ರೂಪಾಯಿ 500 ರೂಪಾಯಿ 600 ರೂಪಾಯಿ ದುಡ್ದಂತಾರ ಅದರ. ಇವತ್ತು ಒಂದೊಂದು ಸರ್ವೆಗಳಿಗೇನು 400-500 ರೂಪಾಯಿ ಕೊಟ್ಟು ಇವತ್ತೇನದ ಸರ್ಕಾರ ಇವ್ರನ್ನ ಬಳಸ್ಕೊಂಡು ಕರ್ನಾಟಕ ಅಖಿಲ ಕರ್ನಾಟಕ ಸರ್ಕಾರಿ ಧರ್ಮಾಮಿ ನೌಕರ ಸಂಘದ ವತಿನ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಒತ್ತಾಯಿಸಿ ಈಗ ಪ್ರತಿಭಟನೆ ಮಾಡಲಾಗಿದೆ.